ವಾಟ್ಸ್ಆ್ಯಪ್ ಅಮಿಗೋಸ್ ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಎಸ್, ಇವತ್ತು ಹೇರ್ ಕಟ್ಗೆ ಹೋಗಬೇಕು, ಪ್ಲಸ್ ಪ್ಯಾಂಟ್ ಕೂಡ ಬೈ ಮಾಡಬೇಕು. ತುಂಬ ಕೆಲಸ ಇದೆ. ಫ್ರೆಂಡ್ ಬರ್ತೀನಂದ. ಆಲ್ಮೋಸ್ಟ್ ಟೈಮ್ ಆಯಿತು 4:30. ಬಾಯ್, ಸಿ ಯು ಲೇಟರ್. ಓಕೆ, ಅದಾದಮೇಲೆ ನಾನು ಮನೆಯಿಂದ ಈಚೆ ಬಂದು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಾನು ಕೆಳಗಡೆ ಬಂದು 5 ಮಿನಿಟ್ಸ್ಗೆಲ್ಲ ಜಾಫರ್ ಬಂದಾಗ ಗಾಡಿ ಎತ್ಕೊಂಡು. ಸೊ ನೋಡ್ತಾಯಿದ್ದೀರಾ, ನಾವು ಬೆಳಗೆರೆ ರೋಡಲ್ಲಿರುವ ಜೂಡಿಯೋಗೆ ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ರೀಚ್ ಆಗ್ತಾಯಿದ್ವಿ. ಯಾಕಂದರೆ ಪ್ಯಾಂಟ್ ತೊಗೊಬೇಕಾಗಿತ್ತು ನಾನು, ಯಾಕಂದರೆ ನೆಕ್ಸ್ಟ್ ಡೇ ಬಂದು ನನ್ನ ಬರ್ತ್ಡೇ. ಸೊ ಎಸ್, ಆಲ್ಮೋಸ್ಟ್ ನಾವು ಜೂಡಿಯೋಗೆ ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ತುಂಬ ಜನ ಏನಿರಲಿಲ್ಲ, ಯಾಕಂದರೆ ನಾವು ಹೋಗಿದ್ದು ಕೂಡ ಈವ್ನಿಂಗು. ಓಕೆ, ಜೂಡಿಯೋ ಒಳಗಡೆ ಎಂಟ್ರಿಯನ್ಸ್ ಆಗಿದ್ದೆ. ವಾಚ್ಮ್ಯಾನ್ ನಮಗೆ ನಮಸ್ಕಾರ ಅಂದರು. ನಾವು ನಮಸ್ಕಾರ ಅಂದ್ಬಿಟ್ಟು ಹಂಗೆ ಒಳಗಡೆ ಎಂಟ್ರೆನ್ಸಿಂದ ಹಂಗೆ ಬಂದ್ವಿ. ಸೊ ಕೆಳಗಡೆ ಬರೀ ಲೇಡೀಸ್ ಆ್ಯಂಡ್ ಕಿಡ್ಸ್ಗಿರುತ್ತೆ. ಸೊ ಆ ಕಡೆ ಈ ಕಡೆ ನೋಡಿದಿರ, ಸೀದಾ ಸ್ಟೇರ್ಸ್ ಹತ್ಕೊಂಡು ಫಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತೀವಿ, ನಾನು ಮತ್ತು ಜಾಫರ್. ನಾವು ಫಸ್ಟ್ ಫ್ಲೋರ್ಗೆ ಬಂದಿದ್ದೆ. ನಾನು ಪ್ಯಾಂಟ್ ಸೆಕ್ಷನ್ ಕಡೆ ಹೋಗ್ಬಿಟ್ಟು ನನ್ನ ಮೈಂಡಲ್ಲಿ ಇದ್ದಿದ್ದೇನೆಂದರೆ ಜಾಗರ್ಸ್ ತೊಗೊಳ್ಳೋಣ ಅಂತ, ಅಂದರೆ ಸೈಡ್ಸಲ್ಲಿ ಪಾಕೆಟ್ಸ್ ಬರುವಂಥದ್ದು. ಸೊ ನೋಡಿದ್ವಿ, ಬ್ಲೂ ಕಲರ್ದೊಂದಿತ್ತು. ಸೊ ಸೈಜ್ ಬಂದು ನಂದು 28 ನಾನು ಹಾಕ್ಕೊಡೋದು. ಬಟ್ ಒಂದೊಂದು ಕಡೆ ಏನಂದರೆ 28 ತುಂಬ ಉದ್ದ ಇರುತ್ತೆ ಅಥವಾ ತುಂಬ ಸೊಂಟ ದಪ್ಪ ಇರುತ್ತೆ. ಸೊ ನೋಡಿದೆ 28 30 ಅಂತ. 30 ತುಂಬ ಉದ್ದ ಅನಿಸ್ತು. ಸೊ 30 ನಾನು ಸೈಡಲ್ಲಿ ಇಟ್ಬಿಟ್ಟು 28 ತೊಗೊಂಡು ಇದ್ದೆ. ಸೊ ಜಾಫರ್ ಎಲ್ಲ ನಡಿ ಟ್ರಯಲ್ ರೂಮ್ಗೆ ಹೋಗೋಣ ಅಂತ, ಅದೇ ಟ್ರಯಲ್ ಮಾಡ್ಕೊಳ್ಳೋಣ ಅಂತ. ಸೊ ಹೋದೆ, ಬಟ್ ಅವನಲ್ಲೂ ವೀಡಿಯೋ ಹಿಡಿತದ. ನಾನೆಲ್ಲೇ ಟ್ರಯಲ್ ಮಗ, ಗಿವ್ ಸಮ್ ಸ್ಪೇಸ್ ಅಂತ ಹೇಳ್ಬಿಟ್ಟು ಟ್ರಯಲ್ ಮಾಡ್ಕೊಂಬಂದ್ವಿ. ಸೊ ಒನ್ಸ್ ಆ ಪ್ಯಾಂಟ್ ಹಾಕೊಂಡಾದ್ಮೇಲೆ ಮಮ್ಮಿ ಕೂಡ ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ. ಮಮ್ಮಿ ಕೂಡ ಸರಿ ಆಯಿತು, ಓಕೆ, ಯಾವುದಕ್ಕೂ ಇನ್ನೊಂದಿದ್ರೆ ನೋಡು ಅಂದರು. ಸೊ ಹಂಗೆ ಆಚೆ ಬಂದರೆ ನಮ್ಮ ಜಾಫರ್ ನೋಡಿದ್ರೆ ಶಾಪಿಂಗ್ ಮಾಡ್ತಾ ಇದ್ದ. ಸೊ ಕೇಳಿದೆ, ಏನು ಮಗ ಯಾವ್ದು ತೊಗೊಂತ ಅಂದೆ. ಯಾವುದಿಲ್ಲ ಮಗ, ಬಜೆಟ್ ಇಲ್ಲ ಅಂದ. ಸೊ ಸರಿ ಅಂತ ನಾನು ಪ್ಯಾಂಟು ಬ್ಲೂ ಪ್ಯಾಂಟ್ ನೋಡಿರಲ್ಲ, ಸೊ ಅದು ಕೂಡ ನಾನು ಫಿಕ್ಸ್ ಮಾಡ್ಕೊಂಡೆ. ಬಟ್ ಇನ್ನೊಂದು ಗ್ರೇಡ್ ನೋಡಿದೆ, ಅದು 28 ಸೈಜ್ ತೊಗೊಂಡ್ರೇ ನನ್ನ ಸೊಂಡಾಗೆ ತುಂಬ ದೊಡ್ಡದಿತ್ತು. ಸೊ ಮತ್ತೆ ಬೆಲ್ಟ್ ಹಾಕೊಂಡು ಯಾಕವೆಲ್ಲ ಅಂತ ಸೊ ಬ್ಲೂನ ಕನ್ಫರ್ಮ್ ಮಾಡಿದ್ವಿ. ಸೊ ಆಮೇಲೆ ಆ ಗ್ರೇ ಪ್ಯಾಂಟ್ ಅಲ್ಲಿ ಸೈಡಲ್ಲಿ ಇಟ್ಬಿಟ್ವಿ, ಯಾಕಂದರೆ ವಿ ಆರ್ ನಾಟ್ ಬೈಯಿಂಗ್ ದಟ್. ಸೊ ಬ್ಲೂ ಪ್ಯಾಂಟ್ ಕನ್ಫರ್ಮ್ ಆಯ್ತಲ್ಲ, ಸರಿ ಓಕೆ, ನನ್ನ ಹುಡುಗಿಗೂ ಸೂಟ್ ಆಗುತ್ತೆ ಅಂದ್ಕೊಂಡು ನಾನು ಜಾಫರ್ ಅದನ್ನು ಸೆಲೆಕ್ಟ್ ಮಾಡ್ತಾ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗ್ತಾ ಇದ್ವಿ. ಬಿಲ್ಲಿಂಗ್ ಸೆಕ್ಷನ್ ಹೋಗ್ಬೋದಾಗಿತ್ತು, ಬಟ್ ನನ್ನ ಕೈಲಿ ಕಾಸಿಲ್ಲ. ಪಪ್ಪ ಫೋನ್ಪೇ ಮಾಡ್ತೀನಿ ಅಂದರು. ಸೊ ಅದಕ್ಕೆ ನನ್ನ ಕೈಲಿ ಕಾಸಿಲ್ಲ. ಸೊ ಬಿಲ್ಲಿಂಗ್ ಸೆಕ್ಷನ್ ನೋಡ್ರೆ ಯಾರೂ ಇರಲಿಲ್ಲ. ಸೊ ಆ ಕಡೆ ಇನ್ನೊಬ್ಬ ಬ್ರೋ ಇದ್ದ, ಬಿಲ್ಲಿಂಗ್ ಸೆಕ್ಷನ್ ಮಾಡೋರು ಒಬ್ಬ. ಸೊ ಅಲ್ಲಿಗೆ ಹೋಗಿ ಮತ್ತೆ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಜೂಡಿಯೋಯಿಂದ ಆಚೆ ಬಂದ್ವಿ. ಜಾಫರ್ ಗಾಡಿ ಎತ್ತದ. ಸೊ ನಾವು ನೆಕ್ಸ್ಟ್ ಹೋಗ್ಬೇಕಾಗಿದ್ದು ಬಂದು ಹೇರ್ ಕಟ್ಗೆ, ನನಗೆ ಜಾಫರ್ಗೆ. ಸೊ ಗಾಡಿ ಮೇಲೆ ಹತ್ತಿ ಬಮ್ ಅಂತ ಹೋದ್ವಿ ನಾನು ಜಾಫರು ಹೇರ್ ಕಟ್ಗೆ. ಸೊ ನಮಗೆ ಹೇರ್ ಕಟ್ಗೂ ಮತ್ತು ಜೂಡಿಯೋಗೆ ತುಂಬ ಏನು ದೂರ ಇರಲಿಲ್ಲ, ವಾಕಬಲ್ ಡಿಸ್ಟೆನ್ಸೇ. ಸೊ ಗಾಡಿ ಇತ್ತಲ್ಲ ಅಂತ ಗಾಡಿಯಿಂದ ಬಂದ್ವಿ. ಸೊ ನಾನು ಗಾಡಿಯಿಂದ ಇಲ್ಲೇ, ಅವನು ಜಾಫರ್ ಪಾರ್ಕ್ ಮಾಡ್ತಾಯಿದ್ದ ಅಲ್ಲಿ ರೋಡ್ ಸೈಡಲ್ಲಿ. ಬಟ್ ಆದರೆ ಅವನಿಗೆ ಹ್ಯಾಂಡ್ ಲಾಕ್ ಮಾಡೋಕ್ಕೆ ಆಗಿಲ್ಲ. ಓಕೆ, ಹ್ಯಾಂಡ್ ಲಾಕ್ ಮಾಡ್ದೆ ಸರಿ ಅಂತ ನಾನು ಜಾಫರು ಎಂಟರ್ ಆದ್ವಿ ಒಳಗಡೆಗೆ. ಸೊ ನಾನು ಜಾಫರ್ ಎಂಟರ್ ಆದಮೇಲೆ ಇನ್ನೂ ಸ್ವಲ್ಪ ಜನ ಕಸ್ಟಮರ್ಸ್ ಕೊಡಿದ್ರು, ಅವರು ಹೇರ್ ಕಟ್ ಎಲ್ಲ ಮಾಡಿಸ್ಕೊತಾಯಿದ್ರು. ಸೊ ನಾನು ಕೂತ್ಕೊಂಡೆ. ಆಮೇಲೆ ನೋಡ್ಬೋದು ನಾನು ಹೇರ್ ಕಟ್ ಹಂಗಿತ್ತು. ಮಧ್ಯದಲ್ಲಿ ಜಾಫರ್ ಬಂದ, ಯಾಕಂದರೆ ಅವನಿಗೂ ಮಾಡಿಸ್ಬೇಕಾಗಿತ್ತಲ್ಲ ಅಂತ ಅವ್ನು ಮಾಡಿಸ್ಕೊತಾ ಇದ್ದ. ಸೊ ನಾನು ಕೂತ್ಕೊಂಡು 5 ಮಿನಿಟ್ಸ್ ಆದಮೇಲೆ ಜಾಫರ್ ಕೂತ್ಕೊಂಡು ಹೇರ್ ಕಟ್ಗೆ. ಬಟ್ ಅವ್ನು ಆಲ್ರೆಡಿ ಆಗೋಗಿತ್ತು. ನಾನು ನೋಡಿದ್ರೆ ನೋಡಿ, ಇನ್ನೂ ಸೈಡಲ್ಲಿ ಅಷ್ಟೇ ಆಗ್ತಾಯಿದ್ದು, ಅಷ್ಟು ಬೇಗ ಒಂದಾಗಿತ್ತು. ಸೊ ಆಲ್ಮೋಸ್ಟ್ ನಾನು ಮುಲ್ಲೆಟ್ ಮಾಡಿಸಿದೆ ಈ ಸಲ. ಲಾಸ್ಟ್ ಟೈಮ್ ಬಂದು ಮಿಡ್ ಟೇಪರ್ ಮಾಡಿಸಿದ್ದೆ, ಹಿಂದೆ ಜಾಸ್ತಿ ಇರಲಿಲ್ಲ. ಸೊ ಮಿಡಿಲಲ್ಲಿ ಜಾಸ್ತಿ ಇತ್ತು ನಂದು. ಸೊ ಈ ಸಲ ಫುಲ್ಲು ನೋಡಿದ್ರೆ ಮುಲ್ಲೆಟ್ ಮಾಡಿಸಿದೆ. ಫೈನಲ್ ಲುಕ್ ನೋಡ್ಬೋದು. ಆ್ಯಕ್ಚುಲಿ ಮುಂದೆ ಏರ್ಸ್ ನಾನು ಜಾಸ್ತಿ ಕಟ್ ಮಾಡಿಸಿ. ಎಸ್, ಅವತ್ತಿನ ದಿನ ಏರ್ ಕಟ್ಟು ಶಾಪಿಂಗು ಎಲ್ಲ ಮುಗ್ದಾದಮೇಲೆ ಸೊ ಮಿಡ್ ನೈಟ್ 12 o'clock ನಮ್ಮ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಸ್ಟೋರೀಸು ಮೆನ್ಷನ್ ಅಂತ ಎಲ್ಲ ಹಂಗೆ ಮಾಡ್ತಾ ಮೆನ್ಷನ್ಗಳು ಹಂಗೆ ಮಲ್ಕೊಂಬಿಟ್ಟಿದ್ದೆ 12:40. ಸೊ ಅವತ್ತು ದಿನ ಸ್ಪೆಷಲ್ ಕ್ಲಾಸ್ ಇತ್ತು, ಫ್ರೈಡೇ. ಅರ್ಲಿ ಮಾರ್ನಿಂಗ್ 8:45. ಸೊ ಮಮ್ಮಿ ಸ್ವೀಟ್ ಪಾಯಸ ಮಾಡಿದರು. ಸೊ ಪಾಯಸ ಸ್ವೀಟಾಗಿರುತ್ತೆ. ಆಮೇಲೆ ಪಾಯಸ ತಿಂತಾ, ಆಮೇಲೆ ಇನ್ನೂ ಟಿಫನ್ ಬೇರೆ ತಿನ್ನಲಿಲ್ಲ. ಟೈಮ್ ಆಗ್ತಾ ಬಂತು 8:45ಗೆ. ಸೊ ಬೇಗ ಪಾಯಸ ತಿಂದು ಟಿಫನ್ ತಿಂದು ಕಾಲೇಜ್ ಕಡೆ ಹೊರಡೆ. ಸೊ ಪಾಯಸ ಮತ್ತು ಟಿಫನ್ ಬೇಗ ತಿಂದಾದ್ಮೇಲೆ ಪಪ್ಪ ನನ್ನ ಡ್ರಾಪ್ ಮಾಡಿದ್ರು ಕಾಲೇಜ್ಗೆ. 9:10 ಆಗಿತ್ತು. ಮ್ಯಾಮ್ ಇನ್ನೂ ಬಂದಿರಲಿಲ್ಲ. ಸೊ ಐ ಆಮ್ ಬಚಾವ್. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿದ್ರು, ನನ್ನ ಜೂನಿಯರ್ಸ್ ಕೂಡ ವಿಶ್ ಮಾಡಿದ್ರು. ಸೊ ಕಾಲೇಜ್ ಆಯಿತು 3:30ಗೆ. ನಮ್ಮ ಫ್ರೆಂಡ್ಸ್ ಬೇಗ ನಾನು ಎಳ್ಕೊಂಡೋದ್ರು ಕೇಕ್ ಲೈನ್ಗೆ. ಸೊ ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಎವ್ರಿ ಇಯರ್ ನನ್ನ ಫ್ರೆಂಡ್ಸ್ ಈ ಥರ ನನಗೆ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇರ್ತಾರೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಫ್ರೆಂಡ್ಸ್ ಇನ್ ಮೈ ಲೈಫ್. ಆ್ಯಂಡ್ ಎಸ್, ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಗ್ತಾ ಕೇಕ್ ತಿನ್ಸೋವಾಗ ನೋಡಿದ್ರೆ ಜಾಫರ್ ಅನಿಸ್ದ,
ಇವನು ಬಂದೆ ಯಶವಂತ್ ಬಂದು ಮೂಗಿಗೆಲ್ಲ ಹಾಕ್ತಾನೆ, ಅವ್ನು ಸ್ವಾಮಿ ಬೇರೆ ಬಂದು ಹಾಕ್ಬಿಟ್ರು, ಎಲ್ಲರೂ ಮುಖಕ್ಕೆ ಆಮೇಲೆ ಮಹೇಶ್ ಬಂದು ಹಂಗೆಲ್ಲ ಉರಿಸ್ತಾವೆ. ಐ ಅಪ್ರಿಷಿಯೇಟ್ ಇಟ್. ಆಮೇಲೆ ಒಬ್ಬರು ಕ್ರೀಮ್ ಹಾಕಿದ್ರು, ಇನ್ನೊಬ್ರು ಬೇಡ ಅಂತ ಹಂಗೆ ಹಿಂಗೆ ಅಂತ ಸರಿ ಮುಖ ಎಲ್ಲ ಒರೆಸ್ಬಿಟ್ಟಿದ್ರು. ಸೊ ಆಮೇಲೆ ನಾನು ಹಂಗೆ ಒಂದು ಪೀಸ್ ನನಗೆ ಮಾತ್ರ ನಾನು ಕಟ್ ಮಾಡಿಕೊಂಡು ನಾನು ತಿಂದೆ. ಯಾಕಂದರೆ ಆಮೇಲೆ ಇದೆಲ್ಲ ಕೇಕು ನನಗೆ ಗೊತ್ತು. ಸೊ ಅಭಿಷೇಕ್ ಬಂದು ನಾನು ನೋಡ್ಬೋದು, ಅವ್ನು ಕಟ್ ಮಾಡ್ತಾನೆ, ಅವ್ನು ಸೈನ್ಸ್ ಸ್ಟೂಡೆಂಟ್. ಸೊ ಮ್ಯಾಥಮೆಟಿಕ್ಸು ಡಿವೈಡಿಂಗು ಚೆನ್ನಾಗಿ ಗೊತ್ತು ಅಂತ ಅದೇ ನೈಫ್ ಎತ್ಕೊಂಡು ಕಟ್ ಮಾಡ್ತಾ ಇದ್ದ ಪೀಸಸ್ಸು. ನಾವು ಮೇ ಬಿ 12 ಬಾಯ್ಸ್ ಇದ್ವಿ, 12 ಬಾಯ್ಸ್ ಥರ ಪಾರ್ಟೇ ಕಟ್ ಮಾಡ್ತಾ ಇದ್ದ. ಸೊ ಅದೆಲ್ಲ ಆದಮೇಲೆ ಅಭಿಷೇಕ್ ಮತ್ತು ಡಾಮಿನೋಸಿಂದ ಪಿಜ್ಜಾ ಆರ್ಡ್ರ್ ಮಾಡಿದ್ದ, 4 ಪಿಜ್ಜಾ. ಸೊ ನಾವೆಲ್ಲ ಅಲ್ಲೇ ತಿಂದ್ವಿ. ಸೊ ಅದು ನಾನು ರೆಕಾರ್ಡ್ ಮಾಡಿಲ್ಲ, ನಾನು ಮರ್ತೋಗಿದ್ದೆ ರೆಕಾರ್ಡ್ ಮಾಡೋದು. ಸೊ ಮನೆಗೆ ರೀಚ್ ಆದಮೇಲೆ ನಾನು ತುಂಬ ಟೈರ್ಡಾಗಿ ಹೋಗಿದ್ದೆ, ನಿದ್ದೆ ಕೂಡ ಕಮ್ಮಿ ಮಾಡಿದ್ದೆ. ಆಮೇಲೆ ನಾನು ಮಲ್ಕೊಂಬಿಟ್ಟಿದ್ದೆ 6:30 ಆದಮೇಲೆ. ಆಮೇಲೆ ನನ್ನ ಫ್ರೆಂಡ್ ನವೀನ್ ಬಂದಿದ್ದ ವಿಶ್ ಮಾಡೋಕ್ಕೆ. ಸೊ ಅವ್ರ ಹತ್ರ ಸ್ವಲ್ಪ ಮಾತಾಡಿಬಿಟ್ಟು ಆಮೇಲೆ ನೈಟು ಆಲ್ಮೋಸ್ಟ್ 9 o'clock ಆಗಿತ್ತು. ಅವಾಗ ಅಂಕಲ್ ಬಂದರು, ನಮ್ಮ ಅಂಕಲ್. ಸೊ ನಾವು ಮತ್ತೆ ನನ್ನ ಕರ್ಕೊಂಬಂದಿದ್ದು ಝೂಡಿಯೋಗೆ. ನನಗೂ ಸ್ವಲ್ಪ ಸ್ಪೆಷಲ್ ಅನಿಸ್ತು ಝೂಡಿಯೋಗೆ ಬಂದಿದ್ದೆ. ಓಕೆ ಝೂಡಿಯೋಗೆ ಈ ಸಲ ಏನು ಶಾಪಿಂಗ್ ಅಂತ. ಆಮೇಲೆ ಗಾಡಿ ಪಾರ್ಕ್ ಮಾಡಿದ್ವಿ, ಆಮೇಲೆ ಅಂಕಲ್ ಪಾರ್ಕ್ ಮಾಡಿದ್ರು ಗಾಡಿನ. ಸೊ ಅದಾದಮೇಲೆ ನಾನು ಅಂಕಲ್ ನಿಧಿ ನೋಡ್ಬೋದು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಯಾಕಂದರೆ ಐ ಆಮ್ ಬಾಯ್ ಗೋಯಿಂಗ್ ಟು ಬಾಯ್ಸ್ ಸೆಕ್ಷನ್, ಮೆನ್ ಸೆಕ್ಷನ್. ಆಮೇಲೆ ಅಂಕಲ್ ಕೇಳಿದ್ರು ನಾನು ಏನೋ ಕ್ಲಾತ್ಸ್ ತೊಗೊಂತ ಶೂನ ಅಂತ. ಸೊ ನಾನು ಯಾವುದು ಬೇಡ ಅಂದೆ. ಆಮೇಲೆ ನಿಧಿ ಡೈರೆಕ್ಟಾಗಿ ನಾನು ಹೇಳ್ಕೊಂಡ್ಳು, ಅಕ್ಷಯ್ ಈ ಶೂ ತೊಗೊಳ್ಳಿ ಅಥವಾ ಇದು ತೊಗೊಳ್ಳಿ ಅಂತ. ಸೊ ನಾನು ಆಚೆ ಬಿಲ್ಲಿಂಗೆಲ್ಲ ಆದಮೇಲೆ ಆಚೆ ಬಂದರೆ ಫುಲ್ ಜೋರು ಮುಂಗಾರು ಮಳೆ ಬಂದಿತ್ತು. ಸೊ ವೆಯ್ಟ್ ಮಾಡಿದೆ ಅಲ್ಲೇ, ಯಾಕಂದರೆ ಮತ್ತೆ ಕೋಲ್ಡ್ ಆದರೂ ಚಾನ್ಸಸ್ ಇತ್ತು, ಯಾಕಂದರೆ ವೆದರ್ ಸರಿ ಇಲ್ಲ ಬೆಂಗಳೂರಲ್ಲಂತೂ. ಹಂಗೆ ವೆಯ್ಟ್ ಮಾಡ್ತಾ ಆಲ್ಮೋಸ್ಟ್ 9:30 ಆಗಿತ್ತು. ಸೊ ಮಳೆ ಸ್ವಲ್ಪ ಕಮ್ಮಿ ನಿಂತಾದ್ಮೇಲೆ ಸೊ ನಾನು ಅಂಕಲ್ ಮತ್ತು ನಿಧಿ ಮನೆಗೆ ರಿಟರ್ನ್ ಆದ್ವಿ. ಆಮೇಲೆ ಮನೆಗೆ ಬಂದೆ. ಸೊ ಅಲ್ಲಿಗೆ ನನ್ನ ವ್ಲಾಗ್ ಎಂಡ್ ಆಗುತ್ತೆ ಅವತ್ತಿಂದು. ಸೊ ಇದು ಇವತ್ತಿನ ವ್ಲಾಗ್ ಬಂದ್ಬಿಟ್ಟು. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಮೇಲೆ ವ್ಯೂಸ್ ಬರ್ತಿದೆ, ಲೈಕ್ ಮಾಡ್ತಿಲ್ಲ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಬೇಗ ಅದನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟು 3rd ವ್ಲಾಗ್ ಬಂದು ಗಣೇಶ ಹಬ್ಬದ ಬರುತ್ತೆ. ನಮ್ಮ ಏರಿಯಾದಲ್ಲಿ ವರ್ತೂರಲ್ಲಿ ಯಾವ ಥರ ಎಲ್ಲ ಕುಣಿಸ್ತಾರೆ ಅಂತ ಕಂಪ್ಲೀಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಮಾಡಿ ಇದೇ ಥರ. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.